ಕೆಲಸ ಬೇರೆ ಇಲ್ಲ. ಏನು ಮಾಡೋದು ಬೇಜಾರಾಗ್ತೈತೆ. ಹಾಂ, ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ಹೋಗತ್ತಾಗೆ. ಕೆಲ್ಸಕ್ಕಿನ್ನ ಯಾವಾಗ ತಗೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇನ್ನೂ ಒಂದು 6 ತಿಂಗಳ ಮೇಲೆ ನೋಡೋಣಪ್ಪ ಅಂತ ಹೇಳವ್ರೆ. ಒಂದು 6 ತಿಂಗಳು ಮನೇಲಿದ್ದು ಏನು ಮಾಡೋದು ನಾನು? ಹಾಂ, 6 ತಿಂಗಳು ಮನೆಗೆ ಇರೋಕ್ಕಾಗಲ್ವಲ್ಲ. ಏನು ಮಾಡೋಣ? ಬೇಜಾರಾಗ್ತೈತೆ. ಬೆಳಗ್ಗೆಯಿಂದಲೂ ಮನೇಲಿ ಇದ್ದು ಬೇಜಾರಾಗಿ ಆಗ್ತೈತೆ. ನೋಡೋಣ, ಒಂದು 3 ತಿಂಗಳು 6 ತಿಂಗಳು, ಒಂದು 3 ತಿಂಗಳು ಬಿಟ್ಟು ಒಂದ್ಸತಿ ಇದು ಮಾಡಬೇಕು. ಇನ್ನೊಂದು 6 ತಿಂಗಳು ಬಿಟ್ಟು ಒಂದ್ಸತಿ ಹೋದ್ರೆ ತಗೊಂಡ್ರು ತಗೊಂತಾರೆ. ಸ್ವಲ್ಪ ದಿನ ಅವರು ಏನೋ ನಾನು ತಪ್ಪು ಮಾಡಿದೆ ಅಂತ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದಾರೆ. ಅದಕ್ಕೇ ನೋಡೋಣ. ತಗೋಬೋದು. ಇನ್ನೊಂದು 3 ತಿಂಗಳಿಗೆ ಪಕ್ಕ ನನ್ನ ಕೆಲಸ ವಾಪಸ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಂದೇ ಬರುತ್ತೆ. ದೇವ್ರಿಗೆಲ್ಲ ಅರ್ಕೆ ಮಾಡ್ಕೊಂಡಿದ್ದೀವಿ. ಹೆಂಗೋ ಕೆಲಸ ವಾಪಸ್ ಬಂದರೆ ಸಾಕಪ್ಪ, ಸ್ವಲ್ಪ ದಿನ ಆದಮೇಲೆ ತಗೊಂಡ್ರೆ ಸಾಕಪ್ಪ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಏನು ಮಾಡೋದು? ಬೇಜಾರ. ಪಾಪ ಕರಿಯಮ್ಮ ಏನು ಮಾಡ್ತಾ ಇದ್ದಾಳೋ ಏನೋ. ಪಾಪ ನನಗಂತೂ ಬೇಜಾರಾಗ್ತೈತಿ. ಅವಳ ಜೀವನನೂ ಹಾಳಾಯ್ತಲ್ಲಪ್ಪ ಇವತ್ತು. ಅವನ ಗಂಡ ನೋಡಿದ್ರೆ ಹೆಂಗೆ ಆಡ್ತಾವನೆ. ಹೆಂಗೆ ಆಡ್ತಾನೆ ಏನೋ. ಅವನಂತೂ ಒಳ್ಳೆ ಹೆಂಗೆ ಆಡ್ತಾನೆ ಅಂದರೆ ಒಳ್ಳೆಯವನಲ್ಲಪ್ಪ ಅವನು. ಸಖತ್ತು ಸಿಟ್ಟು. ಏನು ಮಾಡ್ಕೊಂಡ್ಲೋ, ಎಲ್ಲೇ ಇದ್ದಾಳೋ ಏನೋ ಅಂತ ಅನ್ನಿಸ್ತೈತೆ. ಊರಿಗೆ ಬಂದಿದ್ಲಪ್ಪ, ಮತ್ತೇನು ಬೆಂಗ್ಳೂರಿಗೆ ಹೋದ್ಲೋ ಇಲ್ವೋ ಗೊತ್ತಿಲ್ಲ. ಬರೀ ಫೋನ್ ಕಾಂಟ್ಯಾಕ್ಟಲ್ಲೇ ಇರಬೇಕು. ಸ್ವಲ್ಪ ದಿನ ಕಾಂಟ್ಯಾಕ್ಟಲ್ಲೇ ಇರಬೇಕು. ಯಾಕಂದರೆ ನನಗೆ ತುಂಬ ಚೆನ್ನಾಗಿ ಪರಿಚಯ ಆಗಿರೋಳು. ಬಿಡಬಾರ್ದು. ಯಾಕಂದರೆ ನಾನೇನೋ ಒಂದು ಸಮಯದಲ್ಲಿ ಏನೋ ನನ್ನ ಮನಸ್ಸಿಗೆ ಬೇಜಾರಾಗಿತ್ತು. ತುಂಬಾ ಏನೋ ಒಂಥರ ಅವಳು ಬಂದಿರೋದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಅದಕ್ಕೆ ಫೋನ್ ಕಾಂಟ್ಯಾಕ್ಟಲ್ಲಿ ಇರಬೇಕು. ಯಾವತ್ತೂ ನಾನು ಮಾತ್ರ ಈ ಕರಿಯಮ್ಮನ ಮಾತ್ರ ನಾನು ಬಿಡಲ್ಲ. ಕರಿನ ನನಗೆ ಪರಿಚಯ ಆಗಿರೋದು ನನ್ನ ಅದೃಷ್ಟ. ನಾನು ಸ್ವಲ್ಪ ದಿನ ಸುಮ್ಮನೆ ಹಂಗೆ ಇದು ಮಾಡಿದ್ದಷ್ಟೇ. ಮಾತಾಡೋಣ, ಕಾಲ್ ಮಾಡಿಬಿಟ್ಟು ಅಲೆ ಮನಸ್ಸು ತಡೆಯಲ್ಲ. ಫೋನ್ ಮಾಡೋಣ, ಮಾತಾಡ್ಸೋಣ ಅಂತ ಅನ್ನಿಸ್ತಾ ಇತ್ತು. ಯಾರು ಏನೇ ಅನ್ನಲಿ, ಯಾರು ಏನೇ ಮಾತಾಡಲಿ, ಸುಮ್ಮನೆ ನಾನು ಹೆಂಗಿರ್ಬೇಕು ಹಂಗಿರ್ಬೇಕು. ಯಾರಿಗೂ ಗೊತ್ತಾಗಲ್ಲ. ನಮ್ಮೂರಲ್ಲಿ ನಾನು ಇದ್ದುಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಫೋನ್ ಮಾಡ್ತೀನಿ, ಫೋನ್ ಮಾಡಿ ಮಾತಾಡ್ತೀನಿ. ಋತುಗೂ ಇವಾಗ ಹೇಳ್ಬಿಟ್ಟಿದ್ದೀನಲ್ಲ, ಅವಳು ಸವಾಸ ಮಾಡಿದ್ದಕ್ಕೆ ನಾನು ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ರೇಗಾಡಿದ್ದಕ್ಕೂ, ಅವಳ ಮೇಲೆ ಬೇಜಾರು ಮಾಡ್ಕೊಂಡಿದ್ಕೂ ಅವಳಿಗೇನೋ ಒಂಥರ ಇವಾಗ ಬಿಟ್ಟವ್ರೆ ಅಂಥೇಳಿ ನನ್ನ ಮೇಲೆ ನಂಬಿಕೆ ಬಂದೈತೆ. ಅದಕ್ಕೆ ಇನ್ಮೇಲೆ ಹೆಂಗಿರ್ಬೇಕು ಹಂಗಿರಬೇಕು. ಏನು ಮಾಡೋದು? ನನಗಂತೂ ಮನಸ್ಸು ತಡಿತಾ ಇಲ್ಲ. ಇವಾಗ ಬೇರೆ ಬೇಜಾರ. ನೀನು ಕೂತ್ಕೊಂಡು ಟೈಮ್ ಪಾಸಿಗೆ ಫೋನಲ್ಲಾದರೂ ಮಾತಾಡೋಣ. ಇನ್ನೇನು ಮಾಡೋದು? ಫೋನಲ್ಲಾದರೂ ಮಾತಾಡಬೇಕು ಅಂತ ಅನ್ನಿಸ್ತಾ ಐತೆ. ಹಲೋ ಹಲೋ, ಮತ್ತೆ ಯಾಕೆ ಫೋನ್ ಮಾಡಿದ್ಯಾ? ಏನ ಬಿಡೆ, ಬೇಜಾರಾಗ್ಬೇಡ. ಅಯ್ಯೋ, ನಾನು ಸ್ವಲ್ಪ ದಿನ ಇದೆಲ್ಲನ ಕಂಟ್ರೋಲಿಗೆ ಬರಲಿ ಅಂತೇಳಿ ಸುಮ್ಮನಿದ್ದೆ. ಹೆಂಗೋ ತಕ್ಕ ಮಟ್ಟಿಗೆ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ. ಋತುನು ನನ್ನ ಸ್ವಲ್ಪ ನಂಬೋಬ್ಳೆ. ಋತುನು ಅದು ಇದು ಹೇಳ್ಬಿಟ್ಟು ಅವಳಿಗೆ ಬಂದಾಗಿಂದಲೂ ಸ್ವಲ್ಪ ತಲೆಗೆ ಅದು ಇದು ಹೇಳಿ ಅವಳ ಹತ್ರ ಚೆನ್ನಾಗಿ ಇತ್ಕೊಂಡು ಇದ್ದೀನಿ. ಈಗ ಅವಳ ಸದ್ಯಕ್ಕೆ ನಾನು ನಂಬಿಬಿಟ್ಟವಳೆ. ಈಗ ನನಗೆ ಫೋನ್ ನೀನು ಮಾಡಬೇಡ, ನಾನೇ ಮಾಡ್ದಂಗೆ ನೀನು ಮಾತಾಡು, ಸರಿನಾ? ಎಲ್ಲಿದ್ಯಾ ನೀನು? ತಮ್ಮನ ಮನೇಲಿದ್ದೀನಿ. ನಿಮ್ಮ ತನ್ವಿ ಚೆನ್ನಾಗಿ ನೋಡ್ಕೊಂತಾಳೆ. ಹೆಂಗೋ ಅತ್ಲಾಗೆ ಆರಾಮಾಗಿದ್ದೀನಿ ಬಿಡು ಇಲ್ಲಿ. ಹೆಂಗೋ ಇವತ್ತು ನನ್ನ ಮಗಳು ನೆನೆ ನನ್ನ ತಮ್ಮಂಗೆ ಮದುವೆ ಮಾಡ್ಕೊಂಡಂಗಾಯ್ತು. ಎಂತ ಇದು ನೋಡು, ಸಂಬಂಧ ಋಣಾನುಬಂಧ ಅನ್ನೋದು ಎಲ್ಲಿಂದ ಹೆಂಗಾಗತ್ತೆ ಅಂತ ಹೇಳಕ್ಕಾಗಲ್ಲ. ನೋಡು ಯಾವ ಥರ ಹೆಂಗೆ ಎಲ್ಲಿಂದ ಎಲ್ಲಿಗೆ ಹೆಂಗಾಯ್ತು ಅಂತ. ಬೇಜಾರಾಗ್ತಿತ್ತಾ? ಸುಮ್ಮನೆ ಈ ಥರ ಹಿಂಗೆ ಓಡಾಡ್ಕೊಂಡು ಬಂದ, ಅದಕ್ಕೆ ಕಾಲ್ ಮಾಡಿದೆ. ನಾನು ನಿನಗೆ ಮಾತಾಡೋಣ, ನಾನು ಸ್ವಲ್ಪ ದಿನ ಸುಮ್ಮನಾಗೋಣ ಅಂತೇಳಿ ಅದಕ್ಕೆ ಹಂಗೆ ಮಾಡಿದ್ದು. ನನಗೇನೋ ಒಂಥರ ಸಿಟ್ಟು, ಅವತ್ತು ಟೆನ್ಷನ್ಗೆ ನಿನ್ನ ಮೇಲೆ ರೇಗಾಡ್ಬಿಟ್ಟೆ. ಸಾರಿ. ಗೊತ್ತಿತ್ತೇಳು. ಇಷ್ಟು ಬೇಗ ಈ ಮನುಷ್ಯ ಹೆಂಗ್ ಬದ್ಲಾದ, ಇಷ್ಟು ಬೇಗ ನಾನು ಹೆಂಗ್ ಕೈಬಿಟ್ಟ ಅಂತ ಅನ್ಕೊಂಡೆ. ಅಷ್ಟೊಂದೆಲ್ಲ ನನ್ನ ಪ್ರೀತಿ ಮಾಡ್ತಾ ಇದ್ದವರು ಹಿಂಗೆ ಈ ಮನುಷ್ಯ ಇಷ್ಟು ಬೇಗ ಹಿಂಗೆ ಆಗೋದಕ್ಕೆ ಹೆಂಗೆ ಸಾಧ್ಯ ಅಂತೇಳಿ ನಾನು ತುಂಬಾನೇ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ, ನನಗೆ ಭಾಳ ಚೆನ್ನಾಗೆ ಗೊತ್ತಾಯ್ತು ನೀನು ಹೆಂಗೆ ಏನು ಎತ್ತ ಅಂತೇಳಿ. ಚೆನ್ನಾಗಿ ತಿಳ್ಕೊಬಿಟ್ಟೆ ಬಿಡು. ಓ, ನಿನಗೂ ಗೊತ್ತಾಗ್ಬಿಟ್ಟೈತೆ. ಹಾಂ, ಹಂಗಾದ್ರೆ ನಾನು ಬೈದಿರೋದೇ ನಿನಗೇನು ಬೇಜಾರಿಲ್ಲ. ನಾನು ಸುಮ್ಮನೆ ಬೈದಿದ್ದೆಲ್ಲ ಸ್ವಲ್ಪ ಕಂಟ್ರೋಲಿಗೆ ಬರಲಿ ಅಂತ ಹೇಳಿ ಬೈದಿದ್ದು. ನಾನು 100% ನನ್ನ ನಿನ್ನ ನಿಜ ಪ್ರಾಮಿಸ್ ನಂಬಿರಲಿಲ್ಲ. ನಿಮಗೆ ನನ್ನ ಒಳಗೆ ಪ್ರೀತಿ ಅನ್ನೋದು ಐತೆ, ನೀವು ನನ್ನ ಮರ್ತಿಲ್ಲ ಅನ್ನೋದು ಗೊತ್ತು. ಆದ್ರೂ ಏನೋ ಬಿಡು, ಯಾಕೋ ಸಿಟ್ಟಾದ್ರಲ್ಲ, ಏನಕ್ಕೋ ಅವ್ರಿಗೆ ಸಿಟ್ಟಿರಬೇಕು ಅಂತೇಳಿ ಸುಮ್ಮನಾಗ್ಬಿಟ್ಟಿದೆ. ಆದರೆ ನನಗೆ ನಾನು ನಂಬಿರಲಿಲ್ಲ ನೀವು ಸ್ವಲ್ಪ ದಿನ ಇದೆಲ್ಲ ಹಿಂಗೆಲ್ಲ ಎಡವಟ್ಟಾಗಿರೋದಕ್ಕೆ ಈ ರೀತಿ ಮಾತಾಡಿದ್ರು ಅಂತ ನನಗೆ ಗೊತ್ತಾಯಿತು ಬಿಡಿ. ತುಂಬ ಚೆನ್ನಾಗಿ ನನಗೆ ಗೊತ್ತಾಯಿತು. ಗೊತ್ತಾಗಿದ್ಕೇ ನಾನು ಸುಮ್ಮನಾಗಿದ್ದು. ಯಾಕೆ ಸ್ವಲ್ಪ ದಿನ ಸುಮ್ಮನಿರೋಣ ಅಂತೇಳಿ.
ಬಿಡಿ ಇವಾಗೆಲ್ಲನ ಜನ ಎಲ್ಲ ಬಿಟ್ಟಿದ್ದಾರೆ ಬಿಡು, ದೂರ ಆಗಿದ್ದಾರೆ ಅಂತ ಅನ್ಕೊಂಡವ್ರೆ. ಅಪ್ಪ ನೀವು ಫೋನ್ ಮಾಡಿದ್ರಲ್ಲ ನನಗೆ ಅಷ್ಟೇ ಸ್ವಲ್ಪ ಸಮಾಧಾನ ಆಯ್ತಪ್ಪ. ಏನು ಮಾಡ್ತಾ ಇದ್ದೀರಾ, ಎಲ್ಲಿದ್ದೀರಾ? ಪ್ರವೀಣ ಇಲ್ಲಿ ನಿಂತ್ಕೊಂಡು ಯಾರ ಹತ್ರನ ಫೋನಲ್ಲಿ ಮಾತಾಡ್ತಾ ಐತೆ. ಯಾರೋ ಫೋನ್ ಮಾಡಿದ್ದಾರೆ ಅನಿಸುತ್ತೆ. ಅದು ಆಫೀಸ್ ವರ್ಕು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತು ಕಣಪ್ಪ. ಯಾಕಂದರೆ ನಾನು ಆಫೀಸ್ಗೆ ಒಂದು ಇಂಪಾರ್ಟೆಂಟ್ ಫೈಲ್ ಕಳಿಸ್ಬೇಕಾಗಿತ್ತು, ಕಳಿಸಿರ್ಲಿಲ್ಲ. ಅದು ಪ್ರಾಬ್ಲಮ್ ಆಗ್ಬಿಡ್ತು ಕಣಪ್ಪ. ಇವಾಗ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನು ಒಂದು 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು. ಯಾವತ್ತು ತಗೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಕಣಪ್ಪ. ನೋಡೋಣ. ಯಾವತ್ತು ತಗೊಳ್ತಾರೆ ಅಂತ. ಇವಾಗ ಸದ್ಯಕ್ಕೆ ಮನೇಲಿದ್ದೀನಿ ಕಣಪ್ಪ. ಬೇಜಾರಾಗುತ್ತೆ ಕಣೋ. ಈಗ ಮನೇಲಿದ್ದರೆ ಥರ ಬೇಜಾರು ಕಣೋ. ಕೆಲ್ಸಕ್ಕೆ ಹೋದ್ರೆ ಏನು ಅನ್ಸಲ್ಲ. ಹಂಗೆ ಆಗೋದು. ಮನೇಲಿ ಇದ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ನಿಮ್ಗೆ ಇವಾಗ ತುಂಬ ಬೇಜಾರು ಅನ್ನಿಸ್ತಾ ಐತೆ, ಅದಕ್ಕೆ ಅಲ್ವಾ ನನಗೆ ಕಾಲ್ ಮಾಡ್ತಾ ಇರೋದು. ಹ್ಞೂ ಅಪ್ಪ, ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ತುಂಬ ಬೇಜಾರಾಗ್ತೈತೆ. ಅದಕ್ಕೆ ಕಣೋ ನೀನು ಮಾತಾಡ್ಸೋಣ ಅಂತ ಕಾಲ್ ಮಾಡಿದ್ದು ನಾನು ನಿನಗೆ. ಯಾರೋ ಫೋನ್ ಮಾಡೋರು ಅನ್ಸುತ್ತೆ, ಯಾರೋ ಫ್ರೆಂಡು ಮಾತಾಡ್ತೈತೆ. ಯಾರೋ ಅವ್ರ ಫ್ರೆಂಡ್ ಇರಬೇಕು, ಅದಕ್ಕೆ ಕಣೋ ಅಂತೇಳಿ ಮಾತಾಡ್ತೈತೆ. ಯಾರೋ ಅವ್ರ ಫ್ರೆಂಡ್ ಇರಬೇಕು ಅನಿಸುತ್ತೆ. ಏನೋ ಅರುತ್ತು ಹಾಕಂತ ನಮ್ಮ ಮೇಲೆ ಸುಮ್ಮನೆ ಊದ್ಕೊಬಿಟ್ಟೈತಿ. ಹೋಗ್ಬಿಟ್ಟ. ಇಲ್ಲಿ ನಮ್ಮ ಮನೆ ತಗೆ ಅವ್ನು ಗುಂಡ ಅಂತ ಇದ್ದಾನೆ. ಅವ್ನು ಬಂದ ಮತ್ತೆ ಅವ್ನು ಕೇಳಿಸ್ಕೊಬಿಡ್ತಾನೆ ಅಂತೇಳಿ ಮತ್ತೆ ನಮ್ಮ ಋತುಂಗೆ ಹೋಗಿ ಹೇಳ್ಬಿಡ್ತಾನೆ. ಈ ಕಡೆ ಇಲ್ಲಿ ಹೊಲ್ದ ಕಡೆ ಬಂದಿದ್ನ, ಇಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ದೆ. ಅವ್ನು ಬಂದ, ಅದಕ್ಕೆ ಕಣೋ ಅಂತೇಳಿ ನನ್ನ ಫ್ರೆಂಡ್ ಹತ್ರ ಯಾರ ಹತ್ರನ ಮಾತಾಡ್ತಾ ಇದ್ದೀನಿ ಅಂತ ಅನ್ಕಂಬ್ಲಿ ಅಂತ ಹಂಗೆ ಮಾತಾಡ್ದೆ ಅಷ್ಟೇ ಕರೀನಾ. ಕಾಂಟ್ಯಾಕ್ಟಲ್ಲಿ ಇರೋನ್ಬಿಡು ಸ್ವಲ್ಪ ದಿನ ಮಾತಾಡಿಕೊಂಡು. ನಿಜ ನನ್ನ ಮನಸ್ಸಿಗೆ ಇವಾಗ ಸಮಾಧಾನ ಆಯಿತು ನಿನ್ನ ಜೊತೆ ಮಾತಾಡೋದಕ್ಕೆ. ನನಗೆ ನಿನ್ನ ಜೊತೆ ಮಾತಾಡಲಿಲ್ಲ ಅಂತಂದರೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಇವೆರಡು ದಿನ ಅಂತೂ ತುಂಬ ಬೇಜಾರಾಗ್ಬಿಟ್ಟಿತ್ತು ಮನೇಲಿ. ಇದು ಅಯ್ಯೋ ಕೆಲಸ ಇದ್ದಿದ್ರೆ ಏನೂ ಅನ್ನಿಸ್ತಿರ್ಲಿಲ್ಲಮ್ಮ. ಕೆಲಸ ಬೇರೆ ಇಲ್ವಲ್ಲ. ನೀ ನನಗೆ ಪರಿಚಯ ಆಗಿರೋದು ನನ್ನ ಅದೃಷ್ಟ. ನಾನು ಯಾವುದೇ ಕಾರಣಕ್ಕೂ ಯಾರು ಏನೇ ಹೇಳಿ ನಾನು ನಿನ್ನ ಮಾತ್ರ ಬಿಡೋದಿಲ್ಲ ಬಿಡು. ಸರಿ ಸರಿ, ಹಾಗಾದರೆ ನನಗೂ ಅಷ್ಟೇ. ಈಗ ನೋಡಪ್ಪ ಖುಷಿಯಾಗ್ಬಿಡ್ತು. ನನಗೊಂಥರ ಬೇಜಾರಾದಂಗೆ ಆಗ್ಬಿಟ್ಟಿತ್ತು. ಇವಾಗ ನನ್ನ ಗಂಡ 20-25 ಲಕ್ಷ ದುಡ್ಡು ಕುಡಿ ಕಣವನಂತೆ. ಇವಾಗ ಕವನಕ್ಕನ ಮಗಳು ಶಕ್ತಿನ ಮದುವೆ ಆಗ್ತಾನಂತೆ. ಇವಾಗ ಅವಳು ಬೇರೆ ಗಂಡನ ಬಿಟ್ಟು ಬಂದವಳಲ್ಲ, ಅವಳನ್ನ ಮದುವೆ ಮಾಡ್ತಾರಂತೆ. ಬಿಡು, ಮಾಡ್ಕೊಂಬ್ಲೇಳ ನನ್ನ ತಲೆ ಕೆಡಿಸ್ಕೊಂಬಲ್ಲ. ಈಗ ಹೆಂಗನು ನೀನು ನನಗೆ ಇನ್ನೂ ಕಾಂಟ್ಯಾಕ್ಟಲ್ಲಿ ಇದೆಯಲ್ಲ, ಅಷ್ಟೇ ಸಾಕು. ನನಗೆ ಗೊತ್ತಿತ್ತು, ನಂಬಿಕೆ ಇತ್ತು ಬಿಡು. ನಾವು ಅಷ್ಟು ಚೆನ್ನಾಗಿದ್ದವರು ಸಡನ್ನಾಗಿ ಯಾರಾದರೂ ಈ ಥರ ದೂರ ಆಗ್ತಾರಾ? ಆಗಲ್ಲ. ದೂರ ಆಗೋದಕ್ಕೆ ಯಾರಿಗಾದ್ರೂ ಮನ್ಸು ಬರುತ್ತಾ? ಮನ್ಸು ಬರಲ್ಲ. ಏನು ಮಾಡೋದು ಬಿಡು. ಇವಾಗೇನೋ ಆಗೋದಾಯ್ತು. ಯಾರು ಏನೇ ಹೇಳಿದ್ರು ನಾನು ಅಷ್ಟೇ ಅಪ್ಪ. ಯಾರೇನೇ ಅಂದ್ಕೊಂಡ್ರು ನಾನು ನೀನು ಮಾತ್ರ ಬಿಡೋದಿಲ್ಲ ಪ್ರವಿ ಅವರೇ. ಸರಿ ಆಯ್ತು ಹೇಳಿ, ನಾನು ಕಾಲ್ ಮಾಡ್ತಾ ಇರ್ತೀನಿ. ನಾನು ಕಾಲ್ ಮಾಡ್ದಂಗೆ ಮಾತಾಡು. ಮತ್ತು ಮನೇಲಿದ್ದಾಗ ನೀನು ಕಾಲ್ಗಿಲ್ ಮಾಡೋಗಿಡಿಯಾ, ಆಮೇಲೆ ಯಾಕೆ ಬೇಕು. ಇವಾಗ ನಾನೊಂದು ಸಪ್ರೇಟ್ ಫೋನ್ ತಗೊಳ್ತೀನಿ. ಫೋನ್ ತಗೊಂಡು ಅದಕ್ಕೆ ಬೇಕಾದರೆ ನಾನು ಕಾಲ್ ಮಾಡ್ತೀನಿ ಅದರಲ್ಲೇ. ಸರಿನಾ? ಈ ಮೊಬೈಲ್ ಮತ್ತು ಋತು ನೋಡ್ತಾ ಇರ್ತಾಳೆ. ನಾನು ಅಲ್ಲೇ ಇಟ್ಬಿಡ್ತೀನಿ ಮೊಬೈಲೇನೆ. ಮನೇಲಿ ಇಟ್ಬಿಟ್ಟು ನಾನೊಂದು ಬೇರೆ ಫೋನ್ ತಗೊಳ್ತೀನಿ. ಒಂದು ಸಿಂಪಲ್ ಒಂದು ಕೀಪ್ಯಾಡ್ ಇಟ್ಕೊತೀನಿ ನಿನ್ನ ಜೊತೆ ಮಾತಾಡೋದಕ್ಕೆ. ಸರಿನಾ? ಸರಿ ಸರಿ, ಹಾಗೆ ಮಾಡು. ಹಂಗೆ ಮಾಡಿದ್ರೆ ಏನು ಗೊತ್ತಾಗಲ್ಲ. ಆರಾಮಾಗಿ ಇದ್ಬಿಡ್ಬೋದು. ನಾನು ಎಲ್ಲಾದರೂ ಹೊರಗಡೆ ಬಂದ್ರೂ ಫೋನ್ ಮನೇಲೇ ಇಟ್ಟು ಬಂದ್ಬಿಡ್ತೀನಿ. ಯಾಕೊತ್ತಾ, ಋತುಗೆ ಡೌಟ್ ಬರಬಾರ್ದು. ಮತ್ತು ಅವಳಿಗೆ ಡೌಟ್ ಬಂದುಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಫೋನ್ ತಗೊಂಡು ಎತ್ಲಾಗ ಹೋದ್ರು ಮತ್ತು ಈಗ ನಂಬರ್ಗೆ ಇವಾಗ ಕಾಲ್ ಮಾಡ್ತಾಳೆ, ಬ್ಯುಸಿ ಬರೋದು. ಯಾರು ಮಾಡ್ತಾ ಇದ್ದಾರೆ, ಯಾರು, ಏನು, ಎತ್ತ ಎಲ್ಲ ಮತ್ತೆ ಅನುಮಾನ. ಅದಕ್ಕೆ ನಾನೊಂದು ಬೇರೆ ಫೋನ್ ತಗೊಳ್ತೀನಿ. ನಾನೊಂದು ಕೀಪ್ಯಾಡ್ ನಿನ್ನ ಜೊತೆ ಮಾತಾಡೋದಕ್ಕಂತೇಳಿ ಒಂದು ಕೀಪ್ಯಾಡ್ ಫೋನ್ ಇಟ್ಕೊತೀನಿ. ತಲೆ ಕೆಡಿಸ್ಕೊಬೇಡ ನೀನು. ಆರಾಮಾಗಿದ್ಬಿಡು. ಹೆಂಗೋ ಆಗುತ್ತೆ. ಇವಾಗ ನಾನೊಂದು ಕೀಪ್ಯಾಡ್ ಫೋನ್ ತಗೊಬಿಟ್ಟು ಬೇರೆ ನಂಬರಿಂದ ನಾನು ನಿನಗೆ ಕಾಲ್ ಮಾಡ್ತೀನಿ. ಸರಿನಾ? ಯಾರ ಹತ್ರನೂ ಏನು ಹೇಳೋಕೆ ಹೋಗ್ಬಿಡ. ಬರೀ ಕಾಂಟ್ಯಾಕ್ಟಲ್ಲೇ ಇದ್ಬಿಡ ನಾವು. ಸರಿ ಆಯಿತು, ಒಳ್ಳೇದಾಗಲಿ. ನೀವು ಫೋನ್ ಮಾಡಿದ್ದು ನನಗೆ ಎಷ್ಟು ಖುಷಿ ಆಗ್ತೈತೆ ಅಂದರೆ, ಯಪ್ಪ ಸಖತ್ತು ಖುಷಿ ಆಗ್ತೈತೆ. ಏನು ಮಾಡೋಣಪ್ಪ ಈ ಖುಷಿಗೆ ಅಂತ ಅನ್ನಿಸ್ತೈತೆ. ಭಾಳ ಖುಷಿ ಆಯಿತು ಪ್ರವಿ ಅವರೇ. ನಿಜ ತುಂಬ ಖುಷಿ ಆಯಿತು ನೀವು ನನಗೆ ಫೋನ್ ಮಾಡಿದ್ದು. ನನಗೆ ನಂಬಿಕೆ ಇರಲಿಲ್ಲ. ನೀವು ಹಿಂಗೆ ಮಾತಾಡೋದ್ರ ಅಂತ ಅನಿಸುತ್ತೆ ನನಗೆ. ಸರಿ ಸರಿ ಆಯಿತು. ಆರಾಮಾಗಿರು. ಊಟ ಮಾಡ್ದ? ಏನು ಮಾಡ್ತಾ ಇದೀಯಾ? ಏನಿಲ್ಲಪ್ಪ, ನನಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಏನು ಮಾಡೋದು? ಏನು ಮಾಡೋಕ್ಕೆ ಏನಂತ ಕೆಲಸ ಇಲ್ಲ, ಏನಿಲ್ಲ. ಹೆಂಗೋ ಆರಾಮಾಗಿದ್ದೀನಿ. ನೀವು ಆರಾಮಾಗಿದ್ದರೆ ಸಾಕು. ಏನು ಮಾಡೋಕ್ಕಾಗುತ್ತೆ? ಒಂದು 3 ತಿಂಗಳು ರೆಸ್ಟ್ ಮಾಡಿ. ಇಷ್ಟು ದಿವಸ ಕೆಲಸ ಮಾಡಿ 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 ಸಾಕಾಗೈತೆ. ತಗೊಳ್ತಾರೆ. ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಯಿತು ಸರ್ ಅಂತೇಳಿ ಇದು ಮಾಡಿದ್ರೆ ತಗೊಳ್ತಾರೆ ಕೆಲಸದಿಂದ. ಏನು ಇದು ಮಾಡಲ್ಲ. ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಆರಾಮಾಗಿದ್ಬಿಡಿ. ಆರಾಮಾಗಿದ್ದು ಸ್ವಲ್ಪ ದಿನ ಹೆಂಗೋ ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿದ್ಕೊಂಡು ಹೋಗಿ. ಒಟ್ಟಿನಲ್ಲಿ ಋತುಗೇನು ಡೌಟ್ ಬಂದಿಲ್ಲ.
ಮೊದಲಿಂದೆಲ್ಲ ಮರ್ತು ಬಿಟ್ಟವಳೆ. ಮರ್ತು ಬಿಟ್ಟವಳೆ ರೋತು. ಅವಳಿಗೆ ಆಲೇನೆ ನನ್ನ ಮೇಲೆ ತುಂಬ ನಂಬಿಕೆ ಬಂದುಬಿಟ್ಟೈತೆ. ಅದಕ್ಕೆ ಸ್ವಲ್ಪ ದಿನ ನಂಬಿಕೆ ಬರೋವರೆಗೂ ಅಂತೇಳಿ ನಾನು ಸುಮ್ಮನಾಗಿದ್ದು. ಇನ್ನೂ ತುಂಬ ಅವಳಿಗೆ ನಂಬಿಕೆ ಬರ್ಬೇಕು, ನಾನು ಆ ಥರ ಇರ್ತೀನಿ. ಸರಿ, ನಾನು ನಾಳೆ ಇಲ್ಲ ಸಂಜೆ ಕಾಲ್ ಮಾಡ್ತೀನಿ ತಗ. ಸರಿನಾ, ಸಂಜೆ ಆಯಿತು, ನಾಳೆ ಆದರೂ ಕಾಲ್ ಮಾಡ್ತೀನಿ. ಸಂಜೆ ಮಧ್ಯಾಹ್ನ ಹಿಂಗೆ ಮಾಡ್ತಿರ್ತೀನಿ ಅವಾಗವ ಫ್ರೀಯಾಗಿ. ಈ ಕಡೆ ಹೊಲ್ದ ಕಡೆ ಬಂದಂಗೆಲ್ಲ ಮಾಡ್ತಾ ಇರ್ತೀನಿ. ಹೋಗಿ ಒಂದು ಕೀಪ್ಯಾಡ್ ಫೋನ್ ತೊಗೊಂಬಂದ್ಬಿಡ್ತೀನಿ ಇವಾಗ. ತೊಗೊಂಬಂದ್ಬಿಟ್ಟು ಇಟ್ಕೊಂತೀನಿ ಬೇರೆ ಸಿಮ್ ಹಾಕ್ಕೊಂಡು. ಸರಿನಾ? ಓಕೆ, ಇಡ್ಲಾಕ್ರಿಯಮ್ಮ. ಸರಿ ಸರಿ ಆಯಿತು. ಅಪ್ಪ, ಈಗ ಸಮಾಧಾನ ಆಯಿತು. ನಾನು ನಿಜವಾಗ್ಲೂ ಕರಿಯಮ್ಮನ ಮರ್ತಿಲ್ಲ. ಯಾಕಂದರೆ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನಾನು ತುಂಬ ಇಷ್ಟಪಟ್ಟಿದ್ದೀನಿ ಕರೀನ ತುಂಬ ಚೆನ್ನಾಗಿದ್ದಾಳೆ. ಋತುಂಗಿನ್ನ ಅವಳೇ ಚೆನ್ನಾಗಿರೋದು, ತುಂಬ ಚೆನ್ನಾಗಿದ್ದಾಳೆ. ನನಗೆ ತುಂಬ ಇಷ್ಟ ಆಗ್ಬಿಟ್ಟವಳೆ. ಅವಳಿಂದ ನನಗೆ ಒಳ್ಳೇದಾಗೈತೆ. ನಾನು ಮರೆಯಲ್ಲ ಅವಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾಕಂದರೆ ನಾನು ಅವಳ ಕಷ್ಟದಲ್ಲಿ ನಾನು ಅವಳ ಕಷ್ಟದಲ್ಲಿ ಹೋಗಿ ಅವಳಿಗೆ ಸಹಾಯ ಮಾಡಿದ್ದೀನಿ. ಅವಳು ಸಿಕ್ಕಿರೋದ್ರಿಂದ ನನಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗೈತೆ. ಒಟ್ಟಿನಲ್ಲಿ ಸ್ವಲ್ಪ ಗಲಾಟೆ ಆಗಿತ್ತು ಅಷ್ಟೇ. ಇವಾಗ ಏನೂ ಆಗೋದಿಲ್ಲ. ಇವಾಗ ಮನೇಲಿ ಬೇರೆ ಇದೆ, ನಾ ಬೇಜಾರು. ಫೋನಲ್ಲಿ ಮಾತಾಡಿಕೊಂಡು ಅವಳ ಜೊತೆ ಹಿಂಗೆ ಟೈಮ್ ಪಾಸ್ ಮಾಡಿಕೊಂಡು ಇರ್ತೀನಿ. ಇನ್ನೇನು ಮಾಡೋದು, ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.